ಡೆಮೋಕ್ರಸಿಗೆ ಯಾರಿಗೋ ಓಟ್ ಆಗಿ ಯಾರೋ ಮುಖ್ಯಮಂತ್ರಿ ಆಗಿಬಿಡ್ತಾರಲ್ಲ, ಹೇಗೆ ಆಯ್ತದು? ಮತ್ತು ಡೆಮೋಕ್ರಸಿಯಿಂದ ಏನರ್ಥ? ಜನಗಳು ಓಟ್ ಹಾಕ್ತಾನೆ ಬರಬೇಕು, ಓಟಿಗೆ ತಾನೇ ಬೆಲೆ. ಸೊ ಯೋಗ ಇರೋನಿಗೆ ಬೆಲೆ, ಓಟಿಗೆ ಬೆಲೆ ಅಲ್ಲ. ಇದೊಂದು ಭ್ರಮೆಯಲ್ಲಿದ್ದೀವಿ ನಾವು. ಓಟ್ ಹಾಕ್ಬಿಟ್ರೆ ಅವ್ನು ಮುಖ್ಯಮಂತ್ರಿ ಆಗಿ. ಯೋಗ ಇರಬೇಕು. ಉದಾಹರಣೆ ಇನ್ನೊಂದು ಕೊಡ್ತೀನಿ. ಶ್ರೀಮಾನ್ ಅದ್ವಾನಿಯವರು ಸೀನಿಯರು, ಹೌದಾ? ವಾಜಪೇಯಿ ಅವ್ರಿಗೆ ಇದ್ದವರು, ಅವರು ಪ್ರೈಮ್ ಮಿನಿಸ್ಟರ್ ಆಗಿರಬೇಕು. ಶ್ರಮೆ ಪಟ್ಟರು, ಸೀನಿಯಾರಿಟಿ ಇತ್ತು, ಯೋಗ ಇದ್ದಿದ್ದು ಮೋದಿಯವರಿಗೆ. ರಾಹುಲ್ ಗಾಂಧಿಯವರು ಪ್ರಯತ್ನ ಪಟ್ಟರು ಪ್ರೈಮ್ ಮಿನಿಸ್ಟರ್ ಆಗಲಿಕ್ಕೆ. ಪ್ರಯತ್ನ ಪಡುವವರೆಲ್ಲ ಮೇಲೆ ಬಂದುಬಿಟ್ರೆ ಹಾಗಾದರೆ? ಪ್ರಯತ್ನ ಪಡುವಂತೀವಿ, ಪ್ರಯತ್ನ ಪಟ್ಟವರೆಲ್ಲ ಮೇಲೆ ಯಾಕೆ ಬಂದಿಲ್ಲ? ಈ ಪ್ರಶ್ನೆ ನೀವು ಕೇಳಬೇಕೀಗ. ಬಂದಿಲ್ಲ. ಸೊ ಯೋಗ ಇರಬೇಕು. ಪ್ರಯತ್ನದೊಟ್ಟಿಗೆ ಭಾಗ್ಯಂ ಫಲತಿ ಸರ್ವತ್ರ ನ ವಿದ್ಯಾಚನ ಪೌರುಷಂ ಅಂತ ಭರ್ತೃ ಹೇಳ್ತಾನೆ. ಭಾಗ್ಯದ ಎದುರಿಗೆ ಅವ್ನು ಪ್ರಯತ್ನ ಪಡೆದೇ ಇದ್ರೂ ಅವನು ರಾಜನಾಗ್ಬಿಡ್ತಾನೆ. ಜಗದೀಶ್ ಶೆಟ್ಟರೇ ತಗೊಳ್ಳಿ, ಅವ್ರೇನು ಮುಖ್ಯಮಂತ್ರಿ ಆಗಬೇಕು, ಅಚಾನಕ್ ಕರೆಕ್ಟಾಗಿ ಒಳ್ಳೆ ಪದ ಅಚಾನಕ್ಕಾಗಿ ಆಗ್ಬಿಟ್ಟು. ಸೊ ಇದೆಲ್ಲ ಜ್ಯೋತಿಷ್ಯ ಹೇಳಬೇಕು ಅಂದರೆ ಭಾಳ ಕಷ್ಟ ಇದೆ ಸ್ವಾಮಿ. ಎಷ್ಟಾಗುತ್ತೋ ಅಷ್ಟು ನಾವು ಹೇಳಬೇಕು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.